ಇದಕ್ಕೆ ನಾವು ನೆಲಬಸಳೆ ಅಥವಾ ಬಾಂಬೆ ಬಸಳೆ ಅಂತ ಹೇಳ್ತೇವೆ. ಇದರಲ್ಲಿ ಒಮ್ಮೆ ಬೀಜಗಳಾದ ನಂತರ ಬೀಜಗಳನ್ನು ಬೇರೆ ಕಡೆ ಎಲ್ಲಿ ಹಾಕ್ತೇವೆ ಅಲ್ಲೆಲ್ಲ ಕೂಡ ತುಂಬ ಸುಲಭವಾಗಿ ಈ ಸೊಪ್ಪನ್ನು ಬೆಳಿಬಹುದು. ಇದರ ಬೀಜವನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನಮಗೆ ಬೆಳೆಯುವಂತಹ ಬೀಜವನ್ನು ನೋಡುವಾಗ ಗೊತ್ತಾಗ್ತದೆ. ಯಾಕೆ ಹೇಳಿದರೆ ಉಳಿದೆಲ್ಲ ಕಾಯಿಗಳು ಮೇಲ್ಮುಖವಾಗಿ ಇದ್ದರೆ ಈ ಬೆಳೆದಂತಹ ಬೀಜಗಳು ಸ್ವಲ್ಪ ಕೆಳಮುಖವಾಗಿ ಬೆಳೆದಿರ್ತದೆ. ಇಲ್ಲಿ ನೀವು ಗಮನಿಸ್ಬೋದು ನೋಡಿ, ಈ ರೀತಿಯಾಗಿ ಕೆಳಗೆ ಬಂದ ರೀತಿ ಇದ್ದರೆ ಅದು ಬೆಳೆದಿದೆ ಅಂತ ಅರ್ಥ. ಮುಟ್ಟುವಾಗಲೇ ಅದು ಒಡೆದುಕೊಳ್ತದೆ. ಹಾಗೆ ಅದರೊಳಗಡೆ ಕಪ್ಪು ಬಣ್ಣದ ಸೀಡ್ಸನ್ನು ನೀವು ನೋಡ್ಬೋದು. ಇದನ್ನು ಹಾಗೆ ನೆಲದ ಮೇಲೆ ಚೆಲ್ಲಿ ಬಿಟ್ಟರೆ ಸಾಕು. ಸ್ವಲ್ಪ ಗೊಬ್ಬರದಲ್ಲಿ ತುಂಬ ಚೆನ್ನಾಗಿ ಬೆಳೆಯುವಂತಹ ಸೊಪ್ಪು ತರಕಾರಿಗಳಲ್ಲಿ ಇದು ಕೂಡ ಒಂದು. ಈ ರೀತಿಯಾಗಿ ಕೆಳಮುಖವಾಗಿ ಇರುವುದನ್ನು ನಾವು ಸ್ವಲ್ಪ ಮುಟ್ಟಿಕೊಂಡ್ರೆ ಸಾಕು, ಇದರಿಂದ ಬೀಜಗಳು ನಮ್ಮ ಕೈಗೆ ಬಿದ್ದು ಬಿಡ್ತದೆ ನೋಡಿ. ಹೀಗೆ ಸಗಣಿ ನೀರನ್ನು ಮಾತ್ರ ನಾನು ಇದಕ್ಕೆ ಬಳಸ್ತಾ ಇರ್ತೇನೆ. 15 ದಿನಕ್ಕೊಮ್ಮೆ ಹಾಕ್ಕೊಳ್ಳೋದು ಅಥವಾ ಯಾವುದೇ ಗೊಬ್ಬರ ಹಾಕ್ಕೊಳ್ಬೋದು. ಮತ್ತು ದಿನಕ್ಕೆ 1 ಸಲ ನೀರು. ಇಷ್ಟು ಹಾಕಿದರೆ ನಮಗೆ ವಾರಕ್ಕೆ 1 ರಿಂದ 2 ಸಲ ಬೇರೆ ಬೇರೆ ರೀತಿಯ ಅಡುಗೆ ಪದಾರ್ಥಗಳನ್ನು ಮಾಡಲಿಕ್ಕೆ ನಮಗೆ ಇದು ಸಿಗ್ತದೆ. ಈ ರೀತಿಯಾಗಿ ಬೀಜಗಳನ್ನು ನೀವು ಮುಂದಿನ ವರ್ಷಕ್ಕೆ ಸಂಗ್ರಹ ಮಾಡಿ ಇಟ್ಕೊಳ್ತೀರಿ ಅಂದರೆ ಒಮ್ಮೆ ಒಣಗಿಸಿಕೊಂಡು ಮತ್ತೆ ಇಟ್ಕೊಳ್ಳಿ.